ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಇವತ್ತು ನಾನು ಮೊಟ್ಟೆ ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಹೇಗೆ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈ ಪಲ್ಯನ ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು 1 ಕಟ್ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ಟಷ್ಟು ಸಾಕು ಮೆಂತ್ಯ ಸೊಪ್ಪು. ಮತ್ತು 1 ಈರುಳ್ಳಿ, ಟೊಮ್ಯಾಟೊ ಮತ್ತು 1 ಮೆಣಸು, ಇದು 3 ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಈಗ ಪಲ್ಯ ಹೇಗೆ ಮಾಡೋದು ನೋಡೋಣ. ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ, 3 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜಿಂಜರ್, ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನಂತರ ಮೆಣಸು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಿದ್ದೀನಿ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ್ದಾಯಿತು. ಆಮೇಲೆ ಈರುಳ್ಳಿನ ಫುಲ್ಲು ಕಟ್ ಮಾಡಿರೋ 1 ಈರುಳ್ಳಿ ಹಾಕಿದ್ದೀನಿ, ಅದನ್ನು ಚೆಂದ ಬೇಯೋ ತನಕ ಬೇಯಿಸಬೇಕು. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದಕ್ಕೆ ಚೆನ್ನಾಗಿ ಬೇಗ ಬೇಯುತ್ತೆ ಅದಕ್ಕೆ. ಹೀಗೆ ಬ್ರೌನ್ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡ್ರೆ ಆಯಿತು. 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋದು, ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಹುರಿಬೇಕು. ನೋಡಿ, ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಬೆಂದಿದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪೇನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಚೆಂದ ಮಿಕ್ಸ್ ಮಾಡಬೇಕು ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆ ಜೊತೆ. ನೋಡಿ, ಈ ರೀತಿಯಾಗಿ ಸೊಪ್ಪನ್ನು, ಮತ್ತು ನೀರು ಹಾಕೋದು ಬೇಡ, ಯಾಕಂದರೆ ಸೊಪ್ಪೆ ನೀರು ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕಿಡೋಣ. ನೋಡಿ, ಈಗ ಮೆಂತ್ಯ ಸೊಪ್ಪು ನೀರು ಬಿಟ್ಟಿದೆ, ಸ್ವಲ್ಪ ಸಾಕು. ಇದನ್ನು ಚೆಂದ ಡ್ರೈ ಮಾಡಿದ್ದಾಯಿತು, ಬೆಂದಿದೆ ಕೂಡ. ಈಗ 2 ಮೊಟ್ಟೆನ ನಾನು ತಗೊಂಡಿದ್ದೀನಿ. ಈ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತು ಸ್ವಲ್ಪ ಖಾರದ ಪುಡಿ, ಇದನ್ನು ಹಾಕಿ ಸ್ವಲ್ಪ ಬೇಯಲಿ. ಇದು ಬೆಂದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ದಾಯಿತು ಬುರ್ಜಿ ಥರ. ಆಗ ಮೆಂತ್ಯ ಸೊಪ್ಪಿನ ಕಹಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಈ ಮೊಟ್ಟೆ ಹಾಕೋದ್ರಿಂದ, ಮತ್ತು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಲಾಸ್ಟಲ್ಲಿ ನಿಂಬೆ ಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ಳೋಣ, ಚೆನ್ನಾಗಿ ಹುಳಿ ಖಾರ ಎಲ್ಲ ಟೇಸ್ಟ್ ಬರುತ್ತೆ. ಮೆಂತ್ಯ ಸೊಪ್ಪಿನ ಪಲ್ಯ ಮೊಟ್ಟೆ ಜೊತೆ ರೆಡಿಯಾಗಿದೆ. ಇದನ್ನು ರಾಗಿ ರೊಟ್ಟಿ, ಚಪಾತಿ, ಊಟ ಎಲ್ಲದಕ್ಕೂ ತಿನ್ಬೋದು. ನೀವು ಕೂಡ ಮಾಡಿ, ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ.